ಈ ಗ್ಯಾಪ್ ಅಲ್ಲಿ ಇನ್ನೊಂದು ಡಿ ಕೆ ಸುರೇಶ್ ಅವರು ಒಂದು ಮಾತು ಓದ್ಬಿಡೋಣ. ಒಂದ್ ಕಡೆ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಚರ್ಚೆ ನಡೀತಿದೆ. ಆದ್ರೆ ಈ ನಡುವೆ ಡಿಸಿಎಂ ಡಿ ಕೆ ಶಿವಕುಮಾರ್ ಸಹೋದರ ಡಿ ಕೆ ಸುರೇಶ್ ಸಿದ್ದರಾಮಯ್ಯನವರೇ ಬೇಕಾದ್ರೆ ಕೆಪಿಸಿಸಿ ಅಧ್ಯಕ್ಷರಾಗಲಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಹಾಲಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಸುರೇಶ್ ಅವರು ಹಾಲಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಲಿ, ಸಿದ್ದರಾಮಯ್ಯ ಬೇಕಾದ್ರೆ ಕೆಪಿಸಿಸಿ ಅಧ್ಯಕ್ಷರಾಗಲಿ ಅಂತ ಪರೋಕ್ಷವಾಗಿ ಡಿ ಕೆ ಸುರೇಶ್ ಹೇಳಿದಂತಿದೆ. ನಾನು ಕೆಪಿಸಿಸಿ ಹುದ್ದೆಯ ಆಕಾಂಕ್ಷಿ ಅಲ್ಲ ಅಂತಲೂ ಡಿ ಕೆ ಸುರೇಶ್ ಹೇಳಿದ್ದಾರೆ. ಅಂದ್ರೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಸುರೇಶ್ ಆಗ್ತಾರೆ ಅಂತ ಹೇಳ್ಬಿಟ್ಟಿದ್ರಂತೆ. ನಾನು ಆಗಲ್ಲ, ನಾನು ಆಕಾಂಕ್ಷಿ ಅಲ್ಲ, ಬೇಕಾದ್ರೆ ಸಿದ್ದರಾಮಯ್ಯನವರ ಕೆಪಿಸಿಸಿ ಅಧ್ಯಕ್ಷ ಆಗ್ಲಿ ಅನ್ನೋ ಮೂಲಕ ಅವ್ರ ಅಧ್ಯಕ್ಷ ಆಗ್ಲಿ, ನಮ್ಮ ಅಣ್ಣ ಅಧ್ಯಕ್ಷ ಸಿಎಂ ಆಗ್ಲಿ. ಸಾಕಾಗೈತೆ. ಇಂಡೈರೆಕ್ಟ್ ಆಗಿ ಕೊಟ್ಟಂಗೆ ಟಾಂಗ್ ಇದು. ಟಾಂಗ್ ಏನಿಲ್ಲ, ಡಿ ಕೆ ಸುರೇಶ್ ಅವರು ಸೈಲೆಂಟಾಗಿ ಕೂತವ್ರೆ ದೇವ್ರ ಥರ. ಹಳೆಯ ಡಿ ಕೆ ಸುರೇಶ್ ಅಲ್ಲ ಇದು. ಹೌದು, ಹಳೆಯ ಡಿ ಕೆ ಸುರೇಶ್ ಅಲ್ಲ ಇದು. ಇವತ್ತು ಡಿ ಕೆ ಶಿವಕುಮಾರ್ ಏನೇ ಆಗಿದ್ದರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಆಗುವುದಕ್ಕೆ ಗಟ್ಟಿಯಾಗಿ ಬಂಡೆ, ಕನಕಪುರದ ಬಂಡೆ ಅನ್ನಲ್ವೇ? ಹೌದು, ಡಿ ಕೆ ಶಿವಕುಮಾರ್ ಕನಕಪುರದ ಬಂಡೆ ಅಂತ ಗಟ್ಟಿಯಾಗಿ ನಿಲ್ಲಕ್ ಕಾರಣ ಇದೇ ಡಿ ಕೆ ಸುರೇಶ್ ಸರ್. ಅಂದ್ರೆ ಎಲ್ಲೋ ಡಿ ಕೆ ಶಿವಕುಮಾರ್ ಶಕ್ತಿಯೇ ಡಿ ಕೆ ಸುರೇಶ್. ಡಿ ಕೆ ಸುರೇಶ್ ಅವರು ಚುನಾವಣೆಯಲ್ಲಿ ಏನಾದ್ರು ಗೆದ್ಬಿಟ್ಟಿದ್ರೆ ಇನ್ನೂ ಒಂದು ಪ್ರಮಾಣದಲ್ಲಿ ಅವರ ಒಂದು ಅಣ್ಣ ಅವ್ರನ್ನ ಸಿಎಂ ಮಾಡುವಲ್ಲಿ ಇನ್ನೇನಾದ್ರೂ ಒಂದು ಪ್ರಮುಖ ಪಾತ್ರ ವಹಿಸ್ತಿದ್ರ ಅಂತ. ಸೋಲು ಕೆಲವರನ್ನ ಬದಲಾವಣೆ ಮಾಡುತ್ತೆ. ಡಿ ಕೆ ಸುರೇಶ್ ಅವರು ಅವರ ಸೋಲು ಒಂದಷ್ಟು ಬದಲಾವಣೆ ಕಾರಣ ಆಗಿದೆ. ಸ್ವಲ್ಪ ಅವರು ಬಹಳಷ್ಟು ಬದಲಾವಣೆ ಆಗಿದೆ. ಡಿ ಕೆ ಸುರೇಶ್ ಕೆಲವರು ಸೋತಾಗ ಸಿಟ್ಟು, ಸೆಡವು, ದ್ವೇಷ ಇರುತ್ತಲ್ಲ, ಅದೇನು ಕಾಣ್ತಿಲ್ಲ. ಅಸನ್ಮುಖರಾಗಿ, ಖುಷಿಯಾಗಿ ಯಾವಾಗ್ಲೂ ಇರ್ತಾರೆ. ಕೆಲವರು ಸೋತವ್ರಿಗಿರುತ್ತಲ್ಲ ಸಿಟ್ಟು, ಕೋಪ, ಮೊಂಗೋಪ, ಅವ್ಯಾವುದೂ ಅವ್ರಲ್ಲಿ ಕಾಣ್ತಾ ಇಲ್ಲ. ಒಂದು ವಿಭಿನ್ನವಾಗಿ ಬದಲಾದಂಗೆ ಕಾಣ್ತಿದೆ ಡಿ ಕೆ ಸುರೇಶ್ ಅವರು. ಬಟ್ ಅವ್ರು ಹೇಳೋರು ನಾನೇನು ಅಧ್ಯಕ್ಷ ಆಗೋದೇನಿಲ್ಲ, ಸಿದ್ದರಾಮಯ್ಯನವರು ಅಧ್ಯಕ್ಷ ಆಗಲಿ ಅಂತ. ಎರಡನೇ ಓಡ್ ನಮ್ಮ ಅಣ್ಣ ಸಿಎಂ ಆಗಲಿ ಅಂತ ಹೇಳಿಲ್ಲ, ಸಿದ್ದರಾಮಯ್ಯನವರು ಅಧ್ಯಕ್ಷ. ಒಂದ್ ವೇಳೆ ಅವರು ನಾನು ಆಗ್ತೀನಿ ಕೊಡ್ತೀನಿ ಅಂದ್ರೂ ಕೂಡ ಕಾಂಗ್ರೆಸ್ ವಲಯದಲ್ಲಿ ಏನಾಗುತ್ತೆ ಅಂದ್ರೆ ಸರ್, ಗೆದ್ದಿರೋ ಅಭ್ಯರ್ಥಿಗಳು ತುಂಬಾ ಜನ ಇದ್ದಾರೆ, ಸೋತಿರೋ ಅಭ್ಯರ್ಥಿಗೆ ಯಾಕೆ ಕೊಡ್ತಾರೆ ಅನ್ನೋ ಪ್ರಶ್ನೆ ಕೂಡ ಎದ್ದೇಳುತ್ತೆ. ಅವಾಗ ಎಷ್ಟೋ ಜನ ಪಕ್ಷವನ್ನ ನಿಯತ್ತ ಕಟ್ಟಿರೋದು ಸೋತಿರೋರೆ. ಕೆಪಿಸಿಸಿ ಅಧ್ಯಕ್ಷ ಆಗ್ಲಿಕ್ಕೆ ಡಿ ಕೆ ಸುರೇಶ್ ನಾನು ಆಗಲ್ಲ, ಸಿದ್ದರಾಮಯ್ಯವ್ರು ಆಗಲಿ ಅಂತ ಹೇಳಿದ್ದಾರೆ. ಹಂಗೆ ಅಂದ್ಬಿಟ್ಟು ಅವ್ರೇನು ಅಸಮರ್ಥರಂತೂ ಏನಲ್ಲ. ಆದರೆ ನನ್ನ ಟೈಮ್ ಇದಲ್ಲ ಅಂತ, ನನ್ನ ಟೈಮ್ ಇದಲ್ಲ ಅನ್ನೋದು ಅವ್ರ ಹೇಳಿಕೆ. ಸೋತೋರು ಗೆದ್ದೋರು ಅಂತ ಅದಕ್ಕೂ ವಿರೋಧ ಬರುತ್ತೆ. ಯಾಕೆಂದ್ರೆ ಸೋತಿರುವ ಅಭ್ಯರ್ಥಿ ಈಗ ವಿರೋಧ ಬರುತ್ತೆ, ಅದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಕಾಂಗ್ರೆಸ್ ಅಲ್ಲಿ ಗೆಲ್ದೇ ಇರೋ ಬೋಸರಾಜು ಅವ್ರನ್ನೇ MLC ಮಾಡಿ ಮಂತ್ರಿ ಮಾಡಿಲ್ವಾ? ಹೌದು, ಮಂತ್ರಿ ಮಾಡಿದಾರೆ ತಾನೆ. ಬಟ್ ಇದೇನಾಗ್ಬಿಡುತ್ತೆ ಅಂದ್ರೆ ಅಣ್ಣ ತಮ್ಮಂದಿರು ಸಂಬಂಧದ ಮೇಲೆ ಈ ಒಂದು ಅಧ್ಯಕ್ಷ ಸ್ಥಾನವನ್ನ ತಗೊಳ್ತಿದ್ದಾರೆ. ಒಂದು ಕ್ಷೇತ್ರ ಸೋತು ಇನ್ನೊಂದು ಕ್ಷೇತ್ರ ಗೆದ್ದಂತ ರಾಹುಲ್ ಗಾಂಧಿ ಅವರು AICC ಜವಾಬ್ದಾರಿ ಕೊಟ್ಟಿರ್ಲಿಲ್ವಾ? ಅದೆಲ್ಲ ಒಂದ್ ಕಡೆ ಅದ ಸರ್, ಕುಟುಂಬ ರಾಜಕಾರಣ ಅಂತ ಮಾಡ್ತಾರಲ್ವಾ. ಪರಮೇಶ್ವರ್ ಅವರು KPCC ಅಧ್ಯಕ್ಷರಾಗಿದ್ದಾಗ ಅವ್ರ ಚುನಾವಣೆಯನ್ನ ಸೋಲ್ತಾರಲ್ಲ, ಆ ಟೈಮಲ್ಲಿ ಅವ್ರನ್ನ ಮತ್ತೆ MLC ಆಗಿ ಇಟ್ಕೊಂಡು ಅವ್ರನ್ನ ಮಂತ್ರಿ ಮತ್ತೆ DCM ಆಗಿರ್ಲಿಲ್ವಾ? ಹೌದೌದು ಸರ್, ಆಗಿದ್ರೆ ತಾನೆ. ಹೌದು, ನಿಜ. ಬಟ್ ಅಂದ್ರೆ ಅವರ ಒಂದು ರಾಜಕೀಯ ಜೀವನದಲ್ಲಿ ಅವ್ರ ಸುದೀರ್ಘವಾದ ಒಂದು ಏನಿದು ಅವರ ಡಿ ಕೆ ಸುರೇಶ್ ಇದೆ. ಕೆಲವ್ರಿಗೆ ಕಾರ ಅನ್ಸ್ಬೋದೇನೋ, ಆದ್ರೆ ಚನ್ನಪಟ್ಟಣ ಬೈ ಎಲೆಕ್ಷನ್ ಸೇರಿದಂಗೆ ಇವತ್ತು ಡಿ ಕೆ ಶಿವಕುಮಾರ್ ಅವರ ತಂತ್ರಗಾರಿಕೆಯ ಒಂದು ರೂವಾರಿಗೆ ಡಿ ಕೆ ಸುರೇಶ್ KPCC ಅಧ್ಯಕ್ಷ ಮಾಡೋದ್ ಬಿಡೋದು ಅವ್ರ ಪಾರ್ಟಿ ಬಿಟ್ಟ ವಿಷಯ. ಬಟ್ ಆದ್ರೆ ಈಗ ಸಿದ್ದರಾಮಯ್ಯ ಆಗ್ಲಿ ಅಂತ ಹೇಳಿದಾರಲ್ಲ, ಅದು ಈಗ ಸಿದ್ದರಾಮಯ್ಯ ಬೇಕಾದ್ರೆ ಸಿದ್ದರಾಮಯ್ಯ ಆಗ್ಲಿ ಇಲ್ಲ ಡಿ ಕೆ ಸುರೇಶ್ ಆಗ್ಲಿ ಅಂತ ಹೇಳಿದ್ರಲ್ಲ, ಡಿ ಕೆ ಕಾರಣಕ್ಕಿಲ್ಲ. ಸಿದ್ದರಾಮಯ್ಯನವ್ರು ಆಗ್ಲಿ ನನ್ಗೇನ್ ಬೇಡ ಅಂತ ಇವರು ಅಷ್ಟೇ. ಗೊತ್ತಿಲ್ಲ ಯಾರಾಗ್ತಾರೋ ಏನ ಸರ್, ಮುಂದಿನ ದಿನಗಳಲ್ಲಿ ನೋಡ್ಬೇಕು. ಯಾಕಂದ್ರೆ ಬೇರೆ ತುಂಬಾ ದೊಡ್ಡ ದೊಡ್ಡ ನಾಯಕರು KPCC ಅಧ್ಯಕ್ಷ ಅನ್ನೋ ಕಾರಣಕ್ಕೆ ಡಿ ಕೆ ಸ್ಟ್ರಾಂಗ್ ಅಲ್ಲ. ಡಿ ಕೆ ಸ್ಟ್ರಾಂಗ್ ಆಗಿರೋದಕ್ಕೆ KPCC ಅಧ್ಯಕ್ಷಂಗೆ ಆ ಗತ್ತು ಗೈರತ್ ಬಂದಿದ್ದು ಸರ್. ಹಂಗಾದ್ರೆ ನಿಮ್ಮ ಈ ಒಂದ್ ನಿಮಿಷ ಗೊತ್ತಿರ್ಲಿ, ಸ್ಥಾನದಿಂದ ವ್ಯಕ್ತಿ ಗೌರವಕ್ಕಿಂತ ವ್ಯಕ್ತಿಯಿಂದ KPCC ಅಧ್ಯಕ್ಷ ಸ್ಥಾನಕ್ಕೆ ಗತ್ತು ಬತ್ತು ಅಂತ ನಾನು ನೆನ್ನೆ ಹೇಳಿದ್ದೆ. ಹೌದು, ಪರಮೇಶ್ವರ್ ಅವರು ಅಲ್ಲಂ ವೀರಭದ್ರಪ್ಪ ಅವರು ಆಗಿದ್ರು ಅನ್ಕೋತೀನಿ, RV ದೇಶಪಾಂಡೆ ಅವರು, ಜನಾರ್ದನ್ ಪೂಜಾರಿ ಅವರು, ದಿನೇಶ್ ಗುಂಡೂರಾವ್ ಅವರು ಎಲ್ಲ ಆಗಿದ್ರು ಸರ್. ಇವರೆಲ್ಲ ಎಲ್ಲರಿಗಿಂತ ತಾಕತ್ತಿಗೆ ಬೆಸ್ಟ್
ಏನ್ ಹೇಳ್ತಾ ಇದ್ದೀರಿ? ಅಲ್ಲ, ಈ ಎಲ್ಲರೂ ಆಗಿದ್ದಾರೆ, ಆದ್ರೆ ಡಿ ಕೆ ಶಿವಕುಮಾರ್ ಇವ್ರು ಎಲ್ಲರಿಗಿಂತ ಬೆಸ್ಟ್ ಅಂತ ನೀವು ಹೇಳಕ್ ಹೊರಟಿದ್ರಿ ಆಕ್ಚುಲಿ. ಆದ್ರೆ ಡಿ ಕೆ ಶಿವಕುಮಾರ್ ಬಿಟ್ರೆ ಅವ್ರಿಗಿಂತ ಪ್ರಬಲವಾಗಿರೋದು ಯಾರು? ಒಂದು ಲೈನ್ ಬಂದ್ಬಿಡ್ತೀನಿ, ಸಿನಿಮಾ ಚೆನ್ನಾಗಿ ಅರ್ಥ ಆಗತ್ತಲ್ಲ ಚೆನ್ನಾಗಿ. ದರ್ಶನ್, ಸುದೀಪ್ ಇವರೆಲ್ಲ ಮಾಸ್ ಮೂವಿಗಳು ತಾನೆ. ಹೌದು. ಹೀರೋ ಗಣೇಶು ಸಿನಿಮಾ ಮಾಡ್ತಾರೆ, ಡಾಲಿನೂ ಮಾಡ್ತಾರೆ, ಶಿವಣ್ಣನೂ ಮಾಡ್ತಾರೆ. ಆದರೆ ಡಿ ಕೆ ಶಿವಕುಮಾರ್ ಒಂದು ಸ್ವಲ್ಪ ಮಾಸ್ ಲೀಡರ್ಶಿಪ್ ಇರೋ ಹೀರೋ. KPCC ಅಧ್ಯಕ್ಷನಿಗೂ ಈ ಮಟ್ಟಿಗೆ ಪವರ್ ಇದೆ ಅಂತ ಪ್ರೂವ್ ಮಾಡಿದ ವ್ಯಕ್ತಿ. ಹಾಗಾಗಿ ಇನ್ನೇನಿಲ್ಲ ಅಲ್ಲಿ. ಹಾಗಾಗಿ ಡಿ ಕೆ ಶಿವಕುಮಾರ್ ಅಧ್ಯಕ್ಷರಾಗಿ ಇವನು ಚಲಾವಣೆ ಮಾಡ್ಬೋದು ಪಾರ್ಟಿಲಿ ಹಿಂಗೆ ಅಂತ ತೋರಿಸ್ಕೊಂಡಂತ ವ್ಯಕ್ತಿ ಡಿ ಕೆ ಶಿವಕುಮಾರ್. ಬಟ್ ನನ್ನ ಪ್ರಶ್ನೆ ಏನಂದ್ರೆ ಸರ್, ಇದುವರೆಗೂ ಕೂಡ ಕಾಂಗ್ರೆಸ್ನಲ್ಲಿ ಡಿ ಕೆ ಅಂದ್ರೆ KPCC ಅಧ್ಯಕ್ಷ ಮುಂದೆ ಆದ್ರೆ ಯಾರಾಗಬಹುದು ಅಂತ ಒಂದು ಪ್ರಬಲ ನಾಯಕ ಯಾರಿದ? ಡಿ ಕೆ ಶಿವಕುಮಾರ್ ಬಿಟ್ಟು ನಮ್ಮ ಮಧುಗಿರಿ ರಾಜಣ್ಣ ಕೇಳ್ತಾವ್ರೆ, ಅಂದ್ರೆ ಸಮರ್ಥರಿದಾರ ಅಂತ. ನನ್ನ ಪ್ರಶ್ನೆ ಏನಂದ್ರೆ ಡಿ ಕೆ ಶಿವಕುಮಾರ್ಗಿಂತ ಸಮರ್ಥ ಯಾರು? ಏನ್ ಇದುವರೆಗೂ ಆದವರೆಲ್ಲ ಸಮರ್ಥರೇನ್ರಿ? ಇದುವರೆಗೂ ಆದವರೆಲ್ಲ ಸಮರ್ಥರ ಹಂಗಾರೆ? ಪಕ್ಷ ಯಾವ್ಯಾವ್ದೋ ಮಾನದಂಡ ಇಟ್ಕೊಂಡು ಮಾಡ್ತದೆ. ಈಗ ನಳಿನ್ ಕುಮಾರ್ ಕಟೀಲ್ ಇದ್ದಾಗ ಬಿಜೆಪಿಲಿ ಭಿನ್ನಮತನೇ ಇರಲಿಲ್ಲ. ಹೌದು. ವಿಜೇಂದ್ರ ಅಧ್ಯಕ್ಷ ಆದ್ಮೇಲೆ ಭಿನ್ನಮತ, ಮನೆ ಒಂದು 4-5 ಬಾಗ್ಲು. ಹೌದು. ಸ್ಟ್ರಾಂಗ್ ನಳಿನ್ ಕುಮಾರ್ ಕಟೀಲ, ವಿಜೇಂದ್ರನ ಕಟೀಲ್ ಅಂದ್ರೆ ಸರ್ ಅವ್ರು ನಡ್ಸ್ಕೊಂಡು ಹೋಗುವಲ್ಲಿ ಅವ್ರು ಸ್ಟ್ರಾಂಗ್ ಆಗಿ ಹೋದ್ರು. ಬಟ್ ಆದ್ರೆ ಈಗ ಅವ್ರು ಒಂದು ಪೋಲ್ ಕ್ರಿಯೇಟ್ ಆದ್ರು, ಕಟೀಲ್ ವಿಜೇಂದ್ರ ಅಂದ್ರೆ ವಿಜೇಂದ್ರ ಅನ್ನೋರು ಅವತ್ತೆಲ್ಲ ಸೈಲೆಂಟ್ ಏನಿರಲ್ಲ, ಹೋದ್ರು. ಕಟೀಲ್ ಇದ್ದಾಗ ಗಲಾಟೆನೂ ಇಲ್ಲ, ಗದ್ಲನೂ ಇಲ್ಲ. ವಿಜೇಂದ್ರ ಬಂದ್ಮೇಲೆ ಬಿದಿಲ್ ಬೈತಾರಪ್ಪ ಯತ್ನಾಳ್ ಅವರೆಲ್ಲ. ಸರ್ ಅಂದ್ರೆ ವಿಜಯೇಂದ್ರ ಬಂದಿದ್ದು ಏನಕ್ಕೆ ಅಂದ್ರೆ ಇವರು ಅಂದ್ರೆ ಕುಟುಂಬ ರಾಜಕಾರಣದಲ್ಲಿ ಅವ್ರಿಗೆ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ KPCC ಅಧ್ಯಕ್ಷರು DK ಅಲ್ಲದೆ ಮತ್ತಾರೇ ಆಗಿದ್ದರು 135+ ನೆವರ್ ಎವರ್ ಚಾನ್ಸೇ ಇಲ್ಲ. ಸಿದ್ದರಾಮಯ್ಯ ಪ್ಲಸ್ DK ಶಿವಕುಮಾರ್ ಪ್ಲಸ್ ಅಪೋಸಿಷನ್ ಒಬ್ಬರು ಒಂದೆಲ್ಲ ಸೇರ್ಕೊಂಡು 135 ತಂದು ನಿಲ್ಸಿದ್ರು. ಸೊ ಹಾಗಾಗಿ KPCC ಅಧ್ಯಕ್ಷ ಯಾರಾಗಬೇಕು ಅಂತ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಬಟ್ ರಾಜಣ್ಣವರು, ಸತೀಶ್ ಜಾರಕಿಹೊಳಿ ಅವ್ರು ಹಿಂಗೆಲ್ಲ ಕೇಳ್ತಾರೆ, ನೋಡ್ಬೇಕೇನಾಗುತ್ತೆ ಅಂತ.